ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಹೊಸ ಅವಕಾಶಗಳು ಬರ್ತವೆ. ಮೇಷರಾಶಿಯವರಿಗೆ ಕೆಲಸದಲ್ಲಿ ಕೇಂದ್ರೀಕೃತವಾಗಿ ಗಮನವನ್ನು ಮುಂದಿಟ್ಕೋಬೇಕು. ಆರೋಗ್ಯದ ಕಡೆ ಗಮನ ಕೊಡಿ. ಧೈರ್ಯ ಮತ್ತು ಉತ್ಸಾಹ ಹೆಚ್ಚಾಗುತ್ತೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಹೊಸ ಬಂಡವಾಳದ ಯೋಚನೆಗಳನ್ನು ಚರ್ಚಿಸಲು ಇದು ಸೂಕ್ತ ಸಮಯ. ಕುಟುಂಬದೊಂದಿಗೆ ಸಾನ್ನಿಧ್ಯವನ್ನ ಹೆಚ್ಚಿಸಿಕೊಳ್ಳುತ್ತೀರಿ. ಮಿಥುನ ರಾಶಿ. ಸಮಯ ನಿಮ್ಮ ಸಾಮಾಜಿಕ ಜೀವನಕ್ಕೆ ಅನುಕೂಲಕರವಾಗಿದೆ. ಸ್ನೇಹಿತರಿಂದ ನೆರವು ಸಿಗುತ್ತದೆ. ಕೆಲಸದಲ್ಲಿ ಸಹಕರಿಸುವ ಮನೋಭಾವ ಇಟ್ಟುಕೊಳ್ಳಿ. ಕರ್ಕಾಟಕ ರಾಶಿ. ವೈಯಕ್ತಿಕ ಸಂಬಂಧಗಳಲ್ಲಿ ಸಡಲಿತೆ ಬರಬಹುದು. ನಿಮ್ಮ ಮನೋಸ್ಥಿತಿ ಶಾಂತವಾಗಿರಬೇಕು. ಅನಿವಾರ್ಯ ಖರ್ಚುಗಳು ಹೆಚ್ಚಾಗಬಹುದು, ಆದರೆ ಆತಂಕ ಬೇಡ. ಸಿಂಹ ರಾಶಿ. ಪ್ರತಿಷ್ಠೆ ಸಾಮಾಜಿಕ ಸ್ಥಾನದಲ್ಲಿ ಏರಿಕೆ ಕಾಣಬಹುದು. ನಿಮ್ಮ ಪ್ರತಿಭೆಗಳನ್ನು ಹೊರಹಾಕಲು ಅವಕಾಶ ಸಿಗುತ್ತದೆ. ಆರೋಗ್ಯಕ್ಕೆ ಸರಿಯಾದ ಆಹಾರ ಸೇವಿಸಿ. ಕನ್ಯಾ ರಾಶಿ. ಕಾರ್ಯಭಾರ ಹೆಚ್ಚಾಗಬಹುದು, ಆದರೂ ಧೈರ್ಯದಿಂದ ಮುನ್ನಡೆಸಿರಿ. ಹೊಸ ಜ್ಞಾನವನ್ನು ಅಳವಡಿಸಿಕೊಂಡು ಮುನ್ನಡೆಯಿರಿ. ಹಣಕಾಸು ನಿರ್ವಹಣೆಯಲ್ಲಿ ಗಮನ ಇರಲಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಸಂಬಂಧಗಳಲ್ಲಿ ಸಡಲತೆ ಬದಲಾವಣೆಯ ಸಂಕೇತ. ನಿಮ್ಮ ಮಾತುಗಳಲ್ಲಿ ನೇರತೆ ಇರಲಿ. ದಿನವೊಂದು ಸೃಜನಶೀಲತೆಯಿಂದ ತುಂಬಿರುತ್ತದೆ. ವೃಶ್ಚಿಕ ರಾಶಿ. ವೃತ್ತಿಪರ ಜೀವನದಲ್ಲಿ ಸಾಧನೆ ಸಾಧ್ಯ. ಹೊಸ ಯೋಚನೆಗಳಿಗೆ ತಯಾರಿ ಮಾಡಿ. ಆರೋಗ್ಯದ ಕಡೆಗೆ ಗಮನ ಹರಿಸಿ. ಧನುರಾಶಿ. ಧನುರಾಶಿಯವರಿಗೆ ಪ್ರಯಾಣಗಳಿಗೆ ಅನುಕೂಲಕರವಾಗಿದೆ. ಈ ದಿನ ಉತ್ಸಾಹದಿಂದ ಸುತ್ತಲೂ ಪ್ರೇರಣೆ ಮೂಡುತ್ತದೆ. ಹಣಕಾಸಿನ ವಿಷಯಗಳಲ್ಲಿ ಜಾಗ್ರತೆ ವಹಿಸಿ. ಮಕರ ರಾಶಿ. ಮಕರ ರಾಶಿಯವರಿಗೆ ಕಟ್ಟಾಳು ಕೆಲಸದಲ್ಲಿ ಯಶಸ್ಸು. ಶ್ರಮಕ್ಕೆ ಸರಿಯಾದ ಫಲ ಸಿಗುತ್ತದೆ. ಕುಟುಂಬದವರೊಂದಿಗೆ ಒಗ್ಗಟ್ಟು ಸಾಧಿಸುತ್ತೀರಿ. ಕುಂಭರಾಶಿ. ಕುಂಭರಾಶಿಯವರಿಗೆ ಸಮಸ್ಯೆಗಳಿಗೆ ಬಲವಾದ ಪರಿಹಾರ ಸಿಗುತ್ತದೆ. ಹೊಸ ವಿಚಾರಧಾರೆಗಳೊಂದಿಗೆ ಮುನ್ನಡೆಯಿರಿ. ಆರೋಗ್ಯದಲ್ಲಿ ಲಘು ತೊಂದರೆ ಇದೆ. ಕೊನೆಯದಾಗಿ ಮೀನರಾಶಿ. ಭಾವನಾತ್ಮಕ ದೃಷ್ಟಿಯಿಂದ ಈ ದಿನ ಸೂಕ್ತ. ಸೃಜನಾತ್ಮಕ ದೃಷ್ಟಿಯಿಂದ ತೊಡಗಿಸಿಕೊಳ್ಳಿ. ಸಮಯ ಚೆನ್ನಾಗಿದೆ. ಆರ್ಥಿಕ ವಿಚಾರಗಳಲ್ಲಿ ಜಾಗರೂಕತೆ ಅಗತ್ಯ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.